ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ರೊಟ್ಟಿ ಪಂಚಮಿ ದಿನ ಹಿಟ್ಟಿನ ಪಲ್ಯ ಮಾಡೋದನ್ನು ತೋರಿಸಿದ್ದೆ. ಅದನ್ನ ಡೀಟೇಲಾಗಿ ನಾನು ತೋರಿಸಿದ್ದಿಲ್ಲ. ಇವತ್ತು ನಾನು ಅದನ್ನ ಡೀಟೇಲಾಗಿ ಪಲ್ಯದ ರೆಸಿಪಿನ ಹಾಕಾಕೊಂತೀನಿ. ಆಮೇಲೆ ಅದನ್ನು ನಾವು ಹಿಟ್ಟಿನ ಪಲ್ಯ ಮತ್ತು ಕೊರಜುನುಕ, ಗಟ್ಟಿ ಕೊರಜುನುಕ ಅಂತ ಹೇಳಂದು ನಾವು ಅಂತೀವಿ. ಇದು ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಎಲ್ಲನೂ ಇಟ್ಟು ವಿಡಿಯೋ ಮಾಡಿದ್ದೆ. ಯಾಕೋ ಅದು ವಿಡಿಯೋನ ಬರ್ತಿಲ್ಲ, ಎಷ್ಟು ಟ್ರೈ ಮಾಡಿದ್ರು. ಅದಕ್ಕೋಸ್ಕರ ಇದೊಂದು ಫೋಟೋ ತೆಗೆದು ಇದರಲ್ಲಿ ಏನೇನು ಐತಿ ಅಂತ ಅಂದೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿನಿ ಅಂತ ಹೇಳೋದು ನಿಮಗೆಲ್ಲ ಡೀಟೇಲಾಗಿ ನಾನು ಹೇಳ್ತೀನಿ. ಇಲ್ಲಿ ನೋಡಿರಿ, ನಾನು 2 ಈರುಳ್ಳಿ ತೊಗೊಂಡಿವಿ, ಮೀಡಿಯಮ್ ಸೈಜಷ್ಟು 2 ಈರುಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಮಾಡಕೊಂತೀವಿ ನಾವಿಲ್ಲೇ, ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿನ ಜಾಸ್ತಿ ತೊಗೊಂಡಿವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೀವು ಕಡಿಮೆ ಮಾಡ್ಕೋಬೋದು. ಇಲ್ಲಿ 2 ಈರುಳ್ಳಿ ತೊಗೊಂಡಿವಿ. ಹಾಗೆ ಒಂದು ಸಣ್ಣದೊಂದು ಟೊಮೆಟೊ ಹಣ್ಣು ತೊಗೊಂಡಿವಿ, ಯಾಕಂದರೆ ಇದಕ್ಕೆ ಹುಣಸೆ ಹಣ್ಣನ್ನು ನಾವು ಹಾಕ್ತೀವಿ, ಅದಕ್ಕೋಸ್ಕರ 1 ಟೊಮೆಟೊ ಹಣ್ಣು. ಹಾಗೆ ಒಂದು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಮತ್ತು ಕರಿಬೇವು ಇಲ್ಲಿ ಹೆಚ್ಚಿಟ್ಕೊಂಡಿವಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾವು ನೆನೆ ಇಟ್ಕೊಂಡಿವಿ, ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿವಿ. ಹಾಗೆ ಕೊಬ್ಬರಿನ ಇಲ್ಲಿ ತುರಿದಿಟ್ಕೊಂಡಿವಿ. ಬರ್ರಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದನ್ನ ನಮ್ಮ ಅಮ್ಮ ಮಾಡಕೊಂತಾರೆ. ನಮ್ಮ ತಾಯಿ ಭಾಳ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಅಂದ್ರೆ ಒಂದು ಸ್ವಲ್ಪ ಗಂಟಾಗಂಗಿಲ್ಲ ಅದು. ಅದಕ್ಕೋಸ್ಕರ ನಾನು ಅವ್ರ ಜೊತೆಗೇನೆ ಮಾಡಿಸಿದ್ರಾತು ಅಂತೇಳಿ ಅಂದ್ರೆ ನಾನು ಇದನ್ನ ಮಾಡ್ಸಾಕೊಂತೀನಿ. ನೋಡ್ರಿ, ನಾವು 2 ಬಟ್ಲಷ್ಟು, 2 ಲೋಟದಷ್ಟು, 2 ಗ್ಲಾಸಷ್ಟು ನಾವಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿವಿ. ಯಾಕಂದ್ರೆ ರೊಟ್ಟಿ ಪಂಚಮಿಗೆ ಎಲ್ಲರಿಗೂ ಹಂಚಬೇಕಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಳಕೊಂತೀವಿ. ಇಲ್ಲೇ ನಿಮಗೆ ಎಷ್ಟು ಕಡಿಮೆ ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಇಲ್ಲಿ ನೋಡ್ರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಅವ್ರು ತೊಗೊಂಡಾರೆ. ಇದರೊಳಗೆ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ಉಪ್ಪು, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿ ಇದು ರುಬ್ಬಿಟ್ಕೊಂಡಿರುವಂಥದ್ದು. ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂತ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಅದಕ್ಕೆ ನಾನು ಅದರೊಳಗೆ ಏನೇನೆಲ್ಲ ಹಾಕಿವಿ ಅಂತ ಹೇಳಂದು ನಾನು ನಿಮಗೆ ಹೇಳಿದೆ. ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಮತ್ತು ಜೀರಿಗೆ, ಇದನ್ನಷ್ಟು ಹಾಕಿದ್ದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಬಿ ಇಟ್ಕೊಂಡಿರ್ತೈತಿ. ಅದನ್ನು ಯಾವಾಗ ಬೇಕು ಅವಾಗ ನಮಗೆ ಪಲ್ಯಗಳಿಗೆ ನಾವು ಉಪಯೋಗಿಸ್ಕೊತೀವಿ. ನಾನು ಅದನ್ನು ವಿಡಿಯೋ ಹಾಕಿದ್ದೀನಿ, ನನ್ನ ಇದರಲ್ಲಿ ಹಿಂದೆ ವಿಡಿಯೋ ನಾನು ಹಾಕಿದ್ದೀನಿ, ಬೇಕಿದ್ರೆ ಅದನ್ನ ನೀವು ಸರ್ಚ್ ಮಾಡ್ಕೋಬೋದು. ಇಲ್ಲೇ ನೋಡಿರಿ, ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿವಿ ನಾವು. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಎರಡನ್ನೂ ಹಾಕ್ಕೊಂಡಿವಿ. ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕ್ಕೊಂಡು, ಅದು ಆದಮೇಲೆ ನಾವು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀವಲ್ಲ, ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನ ಈರುಳ್ಳಿನ ಬಾಡಿಸ್ಕೊಂಡಿವಿ. ಈರುಳ್ಳಿ ಬಾಡಿ ಆದ ನಂತರ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು 2 ಚಮಚ ಆದಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿವಿ. ಹಾಗೆ ಅದು 1 ಟೊಮೆಟೊ ಹಣ್ಣು ಇತ್ತಲ್ಲ, 1 ಟೊಮೆಟೊ ಹಣ್ಣನ್ನು ನಾವಿಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಕೊಂತೀವಿ. ಕರೆಕ್ಟಾಗಿ ಅದು ಸ್ವಲ್ಪ ಬೇಯಬೇಕು. ಬೆಂದಾದ ನಂತರ ನಾವಿಲ್ಲೇನು ಮಾಡ್ತೀವಿ, ಹುಣಸೆ ಹಣ್ಣನ್ನು ಹಾಕ್ಕೊಳಕೊಂತಾರ. ಹುಣಸೆ ಹಣ್ಣಿನ ರಸ, 1 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು. ಇಲ್ಲಿ ಉಪ್ಪು, ಖಾರ ಮತ್ತು ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೋಬೋದು. ಇಲ್ಲಿ ಇಷ್ಟನ್ನು ಹಾಕಿ ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿವಿ. ಹಾಗೆ ಅರಿಶಿನ ಪುಡಿ, ಇಲ್ಲಿ ಏನದು ಮಸಾಲೆ ಪುಡಿನ ನಾವು ಮನೇಲಿ ತಯಾರು ಮಾಡೋಂಥ ಮಸಾಲೆ ಪುಡಿ ಹಾಕಿದ್ದೀವಿ, ಅದು ಸ್ಕಿಪ್ ಆಗೈತಿ. ಹಾಗಾಗಿ ನೀವು ಇಲ್ಲಿ ಇದೇ ಟೈಮಲ್ಲಿ ಮಸಾಲೆ ಪುಡಿನ ನೀವು ಹಾಕ್ಕೊಂಡು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಇದನ್ನ ನಾವು ಕುದಿಸ್ಕೋಬೇಕಾಗತ್ತೆ. ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿನ, ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವು ಮತ್ತು ಕೊತ್ತಂಬರಿನ ಹಾಕಿ ಇದನ್ನು ಬೇಯಿಸ್ಕೋಬೇಕು ನಾವು ಚೆಂದಾಗಿ. ನೋಡಲಿ, ಕರಿಬೇವು, ಕೊತ್ತಂಬರಿ ಎರಡೂ ಹಾಕ್ಕೊಂಡು ಚೆಂದಾಗಿ ಅದನ್ನ ಬೇಯಿಸ್ಕೊತೀವಿ ನಾವು. ಬೇಯಿಸ್ಕೊಂಡಾದ ನಂತರ ನಾವೇನು ಹಿಟ್ಟನ್ನು ಜಲಿಸಿಟ್ಕೊಂಡಿದ್ವಲ್ಲ ಅದನ್ನು, ಆಮೇಲೆ ನಾವು ಒಂದು ಹೇಳಬೇಕಲ್ಲ, ನಾನು ನೆನಪಾರ್ತು ನಮಗದು ಹಿಟ್ಟು, ಕಡಲೆ ಹಿಟ್ಟು ಮನೆಯಲ್ಲೇ ಕಡಲೆಬೇಳೆಯನ್ನು ಹಿಟ್ಟು ಹಾಕ್ಸ್ಕೊಂಡಿರೋದು ಪ್ಯೂರ್ ಆಗಿರೋದ್ರಿಂದ ಭಾಳ ರುಚಿ ಇರುತ್ತೆ, ಆಮೇಲೆ ಚೆನ್ನಾಗಿ ಬರ್ತೈತಿ. ನೀವು ಆದಷ್ಟು ಪ್ಯೂರ್ ಆಗಿರುವಂಥ ಕಡಲೆ ಹಿಟ್ಟನ್ನು ಯೂಸ್ ಮಾಡಿರಿ ಅಂತ ಹೇಳಂದು ನಾನು ಹೇಳ್ತೀನಿ. ನೋಡ್ರಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅವರು ನೀರು ಹಾಕ್ಕೊಂಡ್ರು. ಅಂದರೆ ಇಲ್ಲಿ 1 ಗ್ಲಾಸಿಗೆ ನಾವು ಒಂದು ಗ್ಲಾಸಿಗೆ 1.5 ಅಷ್ಟು ನಾವಿಲ್ಲಿ ನೀರು ಹಾಕ್ಕೊಂಡಂಗಾಗೈತಿ. ಅಂದ್ರೆ ಹಿಟ್ಟು ಅದು ಜಿಗಿ ಇರುತ್ತಲ್ಲ ಒಂದು ಸ್ವಲ್ಪ, ಹಾಗಾಗಿ ಒಂದು ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ನಾವು ನೋಡ್ರಿ, ಹಿಂಗೆ ಹಿಟ್ಟು ಹಾಕ್ಬಿಟ್ರೆ ನಮಗೆ, ನಾವು ಏನು ಮಾಡ್ತೀನಿ, ಆ ಜುನ್ಕ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ಒಂದು ಬಟ್ಲದಾಗ ನೀರು ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ಅದನ್ನ ಕಲಿಸಿ ಹಾಕ್ತೀನಿ ಇದಕ್ಕೆ ನಾನು. ಆದರೆ ಇವ್ರು ಏನು ಮಾಡಿದ್ರು, ಮಮ್ಮಿಗೆ ಪೂರ್ತಿಯಾಗಿ ಅದಕ್ಕೆ ಡೈರೆಕ್ಟಾಗಿ ಹಿಟ್ಟು ಹಾಕಿ ಅದನ್ನು ಮಗಚ್ಕೊಳಕೊಂತಾರೆ ಅವರು. ಒಂಚೂರು ಗಂಟಾಗಂಗಿಲ್ಲ. ಹಂಗೆ ಕರೆಕ್ಟಾಗಿ ಇದನ್ನು ನೋಡ್ರಿ, ಪೂರ್ತಿಯಾಗಿ ಹಿಟ್ಟು ಹಾಕ್ಕೊಂಡ್ರವರು. ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾರೆ ಬರೋಬ್ಬರಿ. ಅಕಸ್ಮಾತ್ ಇಲ್ಲೇನಾದರೂ ನೀರು ಕಡಿಮೆ ಆದ್ರೆ ಒಂದು ಸ್ವಲ್ಪ ನೀರು ಬಿಸಿ ಇಟ್ಕೋಬೇಕು ಪಕ್ಕಕ್ಕೆ. ನೀರು ಬಿಸಿ ಇಟ್ಕೊಂಡು ಇದನ್ನ ಹಾಕ್ಕೊಂಡ್ರೆ ನಡಿತೈತಿ. ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನೀರು ಹಿಡಿತೈತಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಅಂದ್ರೆ ಅವ್ರು ಅಜ್ಮಾಸ್ ಮೇಲೆ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ಕ್ವಾಂಟಿಟಿ ಇಷ್ಟಿಷ್ಟೇ ಹಾಕ್ಕೋಬೇಕು ಅಂತ ನಾವು ಹೇಳ್ತೀವಿ. ಅದ್ರ ಪಕ್ಕಕ್ಕೆ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ರೆ, ಸ್ವಲ್ಪ ನೀರು ಕಡಿಮೆ ಆದರೆ ಇದಕ್ಕೆ ನೀವು ನೀರು ಹಾಕ್ಕೊಂಡು ಮಗಚ್ಕೋಬೋದು. ಅಕಸ್ಮಾತ್ ನೀರು ಜಾಸ್ತಿ ಆಯ್ತಂದ್ರೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಇದರಲ್ಲಿ ಭಯ ಪಡೋವಂಥದ್ದು ಏನೂ ಇಲ್ಲ. ಒಂದು ಸ್ವಲ್ಪ ನೀರು ಜಾಸ್ತಿ ಆಗೈತಿ ಅಂತ ಅಂದರೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ನೀರೇನಾದರೂ ಕಡಿಮೆ ಆಗೈತೆ ಅಂದರೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ಕಡಲೆ ಹಿಟ್ಟು ಹಾಕಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳೋ ಅಂಥವ್ರು. ಅವ್ರಿಗೆ ಕೈ ನೋವು ಐತಿ, ಹಾಗಾಗಿ ಅದ್ರಾಗನ ಸ್ವಲ್ಪ ನಾಯಿಸ್ಕೊಂಡು ನಾನು ಒಂದು ಸ್ವಲ್ಪ ಅದನ್ನ ಕೈ ಆಡಿಸ್ತಾ ಇದ್ದೆ. ಆಮೇಲೆ
ಇದಕ್ಕೆ ಮೇಲೆ ಒಂದು ಸ್ವಲ್ಪ 1 ಸ್ಪೂನಷ್ಟು ನೀವು ಎಣ್ಣೆ ಹಾಕ್ಕೋಬೇಕು. ಅಕಸ್ಮಾತ್ ಏನಾದರೂ ಇದರಲ್ಲಿ ಗಂಟು ಇದ್ದರೆ ನಾವು ಈ ರೀತಿ ಮಿಕ್ಸ್ ಮಾಡೋ ಹೊತ್ತಿನಾಗ ಅದು ಗಂಟು ಒಡೆದು ಹೋಗುತ್ತೆ. ಹಾಗಾಗಿ ಕರೆಕ್ಟಾಗಿ ಒಂದು ಚಮಚ ಆದಷ್ಟು ಮೇಲೆ, ಈಗ ನಾವೆಲ್ಲ ಮುಗಿತಲ್ಲ ಪಲ್ಯ ಮುಗಿದ ಮೇಲೆ ಒಂದು ಸ್ಪೂನಷ್ಟು ನಾವಿಲ್ಲಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಕರೆಕ್ಟಾಗಿ ಅದನ್ನ ಮಿಕ್ಸ್ ಮಾಡಿ ನಾವು ಅದನ್ನು ತಟ್ಟೆ ಮುಚ್ಚಿ ಇಡಬೇಕಾಗತ್ತೆ. ನೋಡಿರಿ, ನಾನು ಎಣ್ಣೆ ಹಾಕೊಂತೀನಿ. 1 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಕರೆಕ್ಟಾಗಿ ಮತ್ತೆ ಒಂದು ಸರ್ತಿ ಅದನ್ನ ಅಂದ್ರೆ ಮೇಲೆ ಒಂಥರ ಶೈನಿಂಗ್ ಕಾಣ್ತದೆ ಎಣ್ಣೆ ಹಾಕ್ಕೊಂಬಿಟ್ರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೇಲೆ ಮಿಕ್ಸ್ ಮಾಡ್ಕೊರಿ. ಇದೊಂದು ಟಿಪ್ಸ್ ಇದು. ಅದಕ್ಕೋಸ್ಕರ ಇದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಕರೆಕ್ಟಾಗಿ ಮಿಕ್ಸ್ ಮಾಡಿ ಆದ ನಂತರ ಇದು ನಾವು ಮುಚ್ಚಿಡ್ತೀವಿ. ಒಂದು 5 ನಿಮಿಷ ಇದನ್ನ ಮುಚ್ಚಿಟ್ಟು ನಂತರ ಒಂದು ಸ್ವಲ್ಪ ಅಳ್ಳತೈತದು. ಅಳ್ಳ ಆದಮೇಲೆ ನಾವು ಒಂದು ತಟ್ಟೆಗೆ ಎಣ್ಣೆ ಹಚ್ಕೊಂಡು ಅದನ್ನು ತಟ್ತೀವಿ. ನೋಡ್ರಿ, ಇದು ಸೂಪರ್. ರೊಟ್ಟಿ ಮತ್ತು ಚಪಾತಿ ಜೊತೆ, ಬಿಸಿ ರೊಟ್ಟಿ, ಬಿಸಿ ಚಪಾತಿ, ಆಮೇಲೆ ಈ ತಂಗಳು ರೊಟ್ಟಿ ಜೊತೆ ಕೊಟಕಟ ಅಂತಿರ್ತಾವಲ್ಲ ಆ ರೊಟ್ಟಿ ಜೊತೆಗೆ ಈ 2-3 ಥರದ ಕಾಳು ಚಟ್ನಿ ಎಲ್ಲ ಇತ್ತು ಅಂದರೆ ಈ ಪಲ್ಯ ಸೂಪರಾಗಿರ್ತೈತೆ. ಆಮೇಲೆ ಸಣ್ಣ ಮಕ್ಕಳು ಆಟ ಆಡ್ಕೊತಾನೆ ತಿಂದು ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿದೆ ಪಲ್ಯ ಆಗಿರ್ತೈತೆ. ನಾವು ಸಣ್ಣವ್ರದಾಗ ಇದು ಕಟ್ ಮಾಡಿ ಇಟ್ಟಿರ್ತಿದ್ರಲ್ಲ, ಹಂಗೆ ತಿನ್ಕೊತ ಅಡ್ಡಾಡ್ಬಿಡ್ತಿದ್ವಿ ನಾವು. ಹಂಗೆ ಅಷ್ಟು ಚೆನ್ನಾಗಿ ಹಾಕತ್ತೆ ಇದು ಪಲ್ಯ. ನೀವು ಮನ್ಯಾಗ ಇದನ್ನೊಂದು ಸ್ವಲ್ಪ ಟ್ರೈ ಮಾಡಿ ನೋಡಿರಿ. ನಾನು ಇಲ್ಲಿ ಏನನ್ನು ಹೇಳಿದಿನೋ ಆ ರೀತಿ ನೀವು ಮಾಡಿದ್ರೆ ಅದು ಯಾವುದೇ ರೀತಿ ಗಂಟಾಗಂಗಿಲ್ಲ, ಚೆನ್ನಾಗಿ ಬರ್ತೈತೆ ಪಲ್ಯ. ನೋಡಿರಿ, ಒಂದು ತಟಗೂ ನಿಮ್ಗೆ ಗಂಟು ಕಾಣಿಸುತ್ತಾ ಇಲ್ಲ, ಒಂಚೂರು ಗಂಟು ಕಾಣಂಗಿಲ್ಲ, ಗಂಟು ಆಗೋದು ಇಲ್ಲ. ಅದು ಅಷ್ಟು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ ಅಷ್ಟು. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಮಗಚ್ಕೊಂಬಿಟ್ಟಂತೂ ಇನ್ನು ನೋಡ್ರಿ ಒಂದು ಸ್ವಲ್ಪ ಶೈನಿಂಗ್ ಕಾಣಿಸ್ತೈತಿ ಮತ್ತು ಚೆನ್ನಾಗೂ ಆಗುತ್ತೆ. ನಾವು ಒಂದು ತಟ್ಟಿಗೆ ಎಣ್ಣೆ ಹಚ್ಕೊಂಡು ಪೂರ್ತಿಯಾಗಿ ಇದನ್ನ ಹಾಕ್ಕೊಂಡು ಅದನ್ನ ಕೈಲೇನ ಬಡ್ಯಾಕೆ ಪ್ರಯತ್ನ ಮಾಡಿದ್ರೆ ಅದು ಭಾಳ ಸುಡಾಕೊಂತಿತ್ತು. ಹಂಗಾಗಿ ಚಮಚೆಲ್ಲ ಕರೆಕ್ಟಾಗಿ ಅದನ್ನ ನೀಟಾಗಿ ಸವರ್ಕೊಂಡು ಅದ್ರ ಮೇಲೆ ಕಸಕಸಿ ಮತ್ತು ಕೊತ್ತಂಬರಿನ ಹಾಕಿ ನಾವು ಕಟ್ ಮಾಡ್ಕೊಂಡಿವಿ. ಇಲ್ಲಿ ನೋಡ್ರಿ, ನಮ್ಮ ರುಚಿಕರವಾದಂಥ ಟೇಸ್ಟಿ ಹಿಟ್ಟಿನ ಪಲ್ಯ ಕೊರದ ಜೀವನಕ್ಕೆ ರೆಡಿ ಆಗೈತಿ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿರಿ, ಹೇಗೆ ಬಂದಿತ್ತು ಅಂತೇಳೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಚಪಾತಿ ಜೊತೆಗೆ ಸುತ್ಕೊಂಡು ಆಮೇಲೆ ರೊಟ್ಟಿ ಜೊತೆಗೆ ಎಲ್ಲದ್ರ ಜೊತೆಗೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ. ಟ್ರೈ ಮಾಡಿರಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.